सेक्शन से हम लोग आए ಇದು ಪೂಂಚ್ನಲ್ಲಿ ದಾಳಿ ಮಾಡಿರುವಂತಹ ದೃಶ್ಯಗಳು ಗಮನಿಸ್ತಾ ಇದ್ದೀರಿ. ಪೂಂಚ್ನಲ್ಲಿ ದಾಳಿ ಆಗಿರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಮ್ಮುವಿನ ಪೂಂಚ್ನಿಂದ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಭಾರತೀಯ ಸೇನೆ ರಣದಾಳಿಗೆ ಪಾಕ್ ಒಂದು ಕಡೆ ಧೂಳಿಪಟವಾಗ್ತಾ ಇದೆ, ಮತ್ತೊಂದು ಕಡೆ ಪಾಕಿಸ್ತಾನದಿಂದ ಈ ಕಾಲ್ ಕಿರ್ಕೊಂಡು ಬರುವಂತಹ ಬುದ್ಧಿ ಇದೆಯಲ್ಲ, ಅದಕ್ಕೆ ಬ್ರೇಕ್ ಬೀಳುವ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇರುತ್ತೆ. ಅದನ್ನ ಎಷ್ಟೇ ಮಣಿಸಿದ್ರೂ ಕೂಡ ಬುದ್ಧಿ ಕಲಿಯೋದಿಲ್ಲ. ಭಾರತೀಯ ಸೇನೆ ಹಿಮ್ಮೆಟ್ಟಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇಲ್ಲಿ ಮುಂದೆ ಸಾಗ್ತಾ ಇದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನ ಸೇನೆ ಇಲ್ಲಿ ಟಾರ್ಗೆಟ್ ಮಾಡೋದು, ನಾವು ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡೋದಿಲ್ಲ ಅಥವಾ ನಿವಾಸಗಳನ್ನ ಟಾರ್ಗೆಟ್ ಮಾಡೋದಿಲ್ಲ, ಜನನಿಬಿಡ ಪ್ರದೇಶಗಳನ್ನ ಟಾರ್ಗೆಟ್ ಮಾಡೋದಿಲ್ಲ. ಆದರೆ ಇಲ್ಲಿ ಪಾಕಿಸ್ತಾನ ಮಾಡುವಂತಹ ಕುತಂತ್ರಿ ಬುದ್ಧಿ ಹೇಗಪ್ಪ ಅಂದ್ರೆ ನಾಗರಿಕರನ್ನೇ ಅವರು ಟಾರ್ಗೆಟ್ ಮಾಡೋದು. ನಾಗರಿಕರೇ ಅವರ ಟಾರ್ಗೆಟ್ ಲಿಸ್ಟ್ ನಲ್ಲಿ ಮೊದಲಿರ್ತಾರೆ. ಜಮ್ಮುವಿನ ಪೂಂಚ್ನಲ್ಲಿ ಅನೇಕ ಬಾರಿ ಇದೇ ತರ ದಾಳಿಯನ್ನ ಮಾಡಿ ಬಲಿ ತಗೊಂಡಿದ್ದಾರೆ. ಈಗ ಪಾಕ್ನಿಂದ ಮುಂದುವರೆದಿದೆ ಅಂತಹ ದಾಳಿ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದೆಲ್ಲವನ್ನ ಕೂಡ ನಮ್ಮ ಭಾರತೀಯ ಸೇನೆ ಹಿಮ್ಮೆಟ್ಟಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಜಮ್ಮುವಿನ ಪೂಂಚ್ನ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ದಾಳಿ ಪ್ರತಿ ದಾಳಿಗಳು ಹಗಲು ರಾತ್ರಿ ಎನ್ನದೇ ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ನಡೀತಾನೆ ಇದೆ. ಪಾಕಿಸ್ತಾನ ತನ್ನಲ್ಲಿ ಏನೆಲ್ಲ ಶಸ್ತ್ರಾಸ್ತ್ರಗಳಿದೆಯೋ ಅದನ್ನ ಬಿಡುವಂತಹ ಪ್ರಯತ್ನ, ಆದ್ರೆ ಆ ಒಂದು ಶಸ್ತ್ರಾಸ್ತ್ರವೂ ಕೂಡ ಫಲ ನೀಡದಂತೆ ಅವುಗಳನ್ನು ವಿಫಲ ಮಾಡುವಂತಹ ಪ್ರಯತ್ನ ಭಾರತೀಯ ಸೇನೆಯಿಂದ 3 ಪಡೆಗಳಿಂದಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಅಟ್ಯಾಕ್ ಮೇಲೆ ಅಟ್ಯಾಕ್ ನಡೀತಾ ಇದೆ. ಒಂದಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಈಗ ನಾವು ರಕ್ಷಣಾ ಪಡೆ ಇರಬಹುದು ಅಥವಾ ನಮ್ಮ ವಾಯು ವ್ಯವಸ್ಥೆ, ನೌಕಾ ವ್ಯವಸ್ಥೆ ಮತ್ತು ಸೇನಾ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ವಿ. ಅದರ ಜೊತೆಗೆ ಅಲ್ಲಿನ ವ್ಯವಸ್ಥೆ ಮತ್ತು ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಉಗ್ರರು ನುಸುಳುವಿಕೆಗೆ ಹೇಗೆ ಅಲ್ಲಿ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಅತಿಥಿಗಳು ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನು ಮತ್ತೊಂದು ಕಡೆ ಸರ್ಕಾರದ ವತಿಯಿಂದಲೂ ಕೂಡ ಅಂದ್ರೆ ಕೇಂದ್ರದ ವತಿಯಿಂದಲೂ ಕೂಡ ನಿರಂತರವಾಗಿ ಸಭೆಗಳು ನಡೀತಾ ಇದೆ, ನಿರ್ಧಾರಗಳಾಗ್ತಾ ಇದೆ. ಆಪರೇಷನ್ ಸಿಂಧು 2.0ಗೆ ಸಜ್ಜಾಗ್ತಿದ್ದಾರಾ ಅನ್ನೋ ಕುತೂಹಲವೂ ಕೂಡ ಗರಿಗೆದರಿದೆ. ಇದರ ನಡುವೆ ದಾಳಿ ಮತ್ತು ಪ್ರತಿದಾಳಿಗಳು ಮುಂದುವರೆದಿದೆ. ಅತಿಥಿಗಳು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ಅವರ ಜೊತೆಗೂ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಆದರೆ ಪಾಪಿಗಳಿಂದ ಕುಕೃತ್ಯ ಅನ್ನೋದು ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಜಮ್ಮುವಿನ ಪೂಂಚ್ನಲ್ಲಿ ಪಾಕಿಸ್ತಾನ, ಅದನ್ನ ಪಾಕಿಸ್ತಾನ ಅನ್ನೋದಕ್ಕಿಂತ ಅದಕ್ಕೆ ಸರಿ ಹೊಂದುವಂತಹ ಹೆಸರು ಪಾಕಿಸ್ತಾನ. ಯಾಕಂದ್ರೆ ಪಾಪಕೃತ್ಯಗಳನ್ನೇ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅದನ್ನ ಪಾಕಿಸ್ತಾನ ಅಂತ ಕರೆಯೋದೇ ಈ ಸಂದರ್ಭದಲ್ಲಿ ಸೂಕ್ತ ಅಂತ ಅನ್ಸುತ್ತೆ. ಜಮ್ಮುವಿನ ಪೂಂಚ್ ಮೇಲೆ ಮತ್ತೆ ಪಾಕಿಸ್ತಾನ ದಾಳಿಯನ್ನ ಮಾಡಿದೆ. ಗಮನಿಸ್ತಾ ಇದ್ದೀರಿ, ಅಷ್ಟೆಲ್ಲ ಶೆಲ್ಗಳನ್ನ ಡ್ರೋನ್ಗಳನ್ನ ಹೊಡೆದುರುಳಿಸಿದ್ರು ಕೂಡ ಆದರೆ ಪಾಕಿಸ್ತಾನ ಮತ್ತೆ ಭಾರತವನ್ನ ಕೆಣಕುವಂತಹ ಕೆಲಸಕ್ಕೆ ಕೈ ಹಾಕ್ತಾನೆ ಇದೆ. ಇನ್ನು ಉದಯ್ ಕುಮಾರ್ ಅವರಿದ್ದಾರೆ, ರಿಟೈರ್ಡ್ ಸುಬೇದಾರ್ ಮೇಜರ್ ಅವರು, ಅವರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಉದಯ್ ಕುಮಾರ್ ಅವರೇ, ಆಗ್ಲೇ ಪಾಕಿಸ್ತಾನದ ಸಂಸತ್ನಲ್ಲಿ ಸಂಸದರು ರಾಜ ಸಿಂಹದಂತಿದ್ರೆ ಸೇನೆ ಕೂಡ ಸಿಂಹದಂತೆ ಇರುತ್ತೆ ಅಂತ ಟಿಪ್ಪು ಸುಲ್ತಾನ್ರ ಉದಾಹರಣೆಯನ್ನ ಕೊಟ್ಕೊಂಡು ಮಾತಾಡ್ತಾ ಇದ್ರು. ನಾವು ಗಡಿ ರಕ್ಷಣಾ ವ್ಯವಸ್ಥೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ವಿ. ಅದರ ಜೊತೆಗೆ ಈ ರಾಮಾಯಣ ಮಹಾಭಾರತದಲ್ಲಿ ಹೆಣ್ಣನ್ನ ಕೆಣಕಿ ಹೇಗೆ ಸರ್ವನಾಶವಾಯಿತೋ ಅದೇ ತರ ಈಗಲೂ ಕೂಡ ಪಹಲ್ಗಾಮ್ನಲ್ಲಿ ಉಗ್ರರು ಹೆಣ್ಣು ಮಕ್ಕಳನ್ನ ಕೆಣಕಿದಂತಹ ಪರಿಣಾಮ ಪಾಕಿಸ್ತಾನ ಕೂಡ ಸರ್ವನಾಶವಾಗುತ್ತಾ ಅನ್ನೋ ಪ್ರಶ್ನೆ, ತಾವು ಯಾವ ರೀತಿಯಾಗಿ ವಿಶ್ಲೇಷಿಸ್ತೀರಿ ಇದನ್ನ? ನೋಡಿ, ನೀವು ಹೇಳಿದಂಥ ಒಂದು ಮಾತು ಅಂದರೆ ಪಾಕಿಸ್ತಾನದವರು ಹೇಳಿದಂಥ ಒಂದು ಮಾತು ಯಥಾ ರಾಜ ತಥಾ ಪ್ರಜಾ ಅಂತ ಹೇಳುವಂಥದ್ದು, ಅದು ಏನಾಗಿದೆ ಅಂತಂದರೆ ಅವರ ಮನಸ್ಥಿತಿಯನ್ನು ಅದು ಹೇಳ್ಕೊಳ್ಳುವಂತಾಗುತ್ತೆ. ಅದು ಅವರು ರಾಜ ಹೇಗಿದ್ದಾನೆ, ಅವರ ಸೈನಿಕರು ಹೇಗಿದ್ದಾರೆ, ಇನ್ನೊಬ್ಬರನ್ನು ಅದೇ ರೀತಿ ದೂಷಣೆ ಮಾಡುವಂಥ ಮನಸ್ಥಿತಿ ಅವರದ್ದು. ಅದರಿಂದ ನಮ್ಮ ರಾಜ ಹೇಗಿದ್ದಾರೆ, ನಮ್ಮ ಸೈನಿಕರು ಹೇಗಿದ್ದಾರೆ ಅಂತಂದ್ಬಿಟ್ಟು ನಮ್ಮಲ್ಲಿ ತುಂಬ ಹೆಮ್ಮೆ ಇದೆ, ಯಾವ ಒಂದು ಚಿಂತನೆಯೂ ಇಲ್ಲ. ಮತ್ತು ಸಿಂಧೂರ ಅಂತ ಒಂದು ನಡೆದಿರುವಂಥದ್ದು ನಮ್ಮ ಹೆಣ್ಣು ಮಕ್ಕಳ ಒಂದು ಭಾರತೀಯ ನಾರಿಯರ ಒಂದು ಸಿಂಧೂರ ಆ ಒಂದು ಹೆಸರು ಇಟ್ಟಿದ್ದೇ ನಮಗೆ ಖುಷಿಯಾಗತ್ತೆ. ಆಪರೇಷನ್ ಪರಾಕ್ರಮದಲ್ಲಿ ಪರಾಕ್ರಮ ಅಲ್ಲ, ಆಪರೇಷನ್ ಸಿಂಧೂರ ಅದರಲ್ಲಿ ಆ ಒಂದು ಇದನ್ನು ನೋಡ್ತಾ ಇದ್ದರೆ ನಮ್ಮ ಸೈನಿಕರು ಇನ್ನೂ ದೃಢವಾಗಿ ಆ ಒಂದು ನಾರಿ, ಈಗ ನೀವು ರಾಮಾಯಣದ ಉದಾಹರಣೆ ಕೊಟ್ರಿ, ಆ ಸೀತಾಮಾತೆಯ ಒಂದು ಇದನ್ನು ತೆಗೆದುಕೊಂಡು ನಾವು ಮುಂದುವರಿತಾ ಇದ್ದರೆ ದೃಢವಾಗಿ ನಮ್ಮ ಸೈನಿಕರು ಯಶಸ್ಸನ್ನು ಗಳಿಸ್ತಾರೆ ಅಂತೇಳಿ ನನಗೆ ತುಂಬ ನಂಬಿಕೆ ಇದೆ. ನಮ್ಮ ಸೈನಿಕರ ಬಗ್ಗೆ ಯಾವ ಒಂದು ಎರಡು ಮಾತಿಲ್ಲ, ಆ ಒಂದು ಇದೇ ಇಲ್ಲ.
ಡೌಟೇ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಎಸ್ ರೈಟ್. ಇದ್ರ ಜೊತೆ ಗಿರೀಶ್ ನಾವು ಮಾತಾಡ್ತಾ ಇದ್ವಿ ಆಗಲೇ, ಎಸ್ಪೆಷಲಿ ಬಾರ್ಡರ್ಸ್ಗಳ ಬಗ್ಗೆ. ದಿಸ್ ಈಸ್ ದ ಎರಾ ಆಫ್ AI ಎಸ್ ವೆಲ್. AI ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದುವರೆದಿದೆ. ನಾವು ಮೊದಲು ಕನ್ವೆನ್ಷನಲ್ ಆಗಿ ಟ್ರೆಡಿಷನಲ್ ಆಗಿ ಬೇಲಿಗಳನ್ನು ಹಾಕೊಂಡು ತಂತಿಗಳನ್ನು ಹಾಕೊಂಡು ಅದನ್ನು ಮಾನಿಟರ್ ಮಾಡ್ತಾ ಎಸ್ಪೆಷಲಿ ಹ್ಯೂಮನ್ ಇಂಟರ್ಫೇಸ್ಗಳು ಜಾಸ್ತಿ ಇರ್ತಾ ಇತ್ತು. ಆದರೆ ಈಗ ಸಿಸ್ಟಮ್ಸ್ಗಳು ತುಂಬ ಆಟೋಮೆಟಿಕ್ ಆಗಿರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಕಂಪ್ಯೂಟರ್ ಡ್ರಿವನ್ ಅಥವಾ ತುಂಬ ಟೆಕ್ನಾಲಜಿ ಡ್ರಿವನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇಸ್ ಇಟ್ ಫಾರ್ ಬೆಟರ್? ನಾವು ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಮೇಲ್ಮಟ್ಟದಲ್ಲಿ ಇದ್ದೀವಿ ಅನ್ಸುತ್ತಾ ಪಾಕಿಸ್ತಾನಕ್ಕಿಂತ? ಖಂಡಿತ ಟೆಕ್ನಾಲಜಿಕಲಿ ವಿ ಆರ್ ಫಾರ್ ಹೆಡ್. ಆ್ಯಂಡ್ AI ಇಂಟಿಗ್ರೇಷನ್ ಅದೆಲ್ಲ ತಗೊಳಕ್ ಹೋದ್ರೆ ಪಾಕಿಸ್ತಾನ ಇಸ್ ನೋವೇರ್ ಟು ನಿಯರ್ ಟು. ಆ ಭಾಗದಲ್ಲಿ ಹೇಗಿದೆ ಸರ್? ನಮಗೆ ನಮ್ಮ ಭಾಗದ ಗೊತ್ತು ಇಲ್ಲ, ಅವ್ರ ಭಾಗದಲ್ಲಿ ಯಾವುದೇ ದೇ ಆರ್ ಮೋರ್ ರಿಲಯಂಟ್ ಆನ್ ಚೈನೀಸ್. ಏನು ಚೈನೀಸ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತಾರೋ ಅಷ್ಟು ಮಾತ್ರ ಅವ್ರಿಗೆ ಗೊತ್ತಿದೆ ಅಷ್ಟೇ. ಅದು ಬಿಟ್ಟರೆ ದೇ ಡೋಂಟ್ ಹ್ಯಾವ್ ಎ ಸಪ್ರೇಟ್ ಡಿವಿಷನ್ ಫಾರ್ AI ಆರ್ ನಮ್ಮಲ್ಲಿರುವಂಥ AI ರಿಸರ್ಚ್ AI ಇದು ಆ ಥರ ಎಲ್ಲ ಏನೂ ಇಲ್ಲ ಅಲ್ಲಿ. ರೈಟ್. ಅಪ್ಡೇಟ್ಸ್ ಬರ್ತಾ ಇದೆ ಸರ್, ಮಾತಾಡ್ತೀನಿ.